ನಮ್ಮ ರೆಡ್ ಕಾರ್ಪೆಟ್ ವೇದಿಕೆಗೆ ಈಗಷ್ಟೇ ಆಗಮಿಸಿದ್ದಾರೆ ಮೇಘ್ನಾ ಮೇಡಮ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಯಾಕಂದರೆ ಚಿತ್ತಾರ ಅವಾರ್ಡ್ಸಿಗೆ ಬಂದಿದ್ದೀನಲ್ಲ. ಸೊ ಲಾಸ್ಟ್ ಟೈಮು ಒಂದು ಫನ್ನಿ ಗೇಮ್ ಆಡಿಸಿ ಸಖತ್ ಮಜಾ ಮಾಡಿದ್ವಿ. ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ ಬ್ಲ್ಯಾಕಲ್ಲಿ. ನೀವೇ ಒಂದು ಅವಾರ್ಡ್ ಥರ. ಥ್ಯಾಂಕ್ ಯು. ದ ಬ್ಲ್ಯಾಕ್ ಲೇಡಿಯಾ ಮನೆಗೆ ತಗೊಂಡೋಗ್ಲಾ? ಥ್ಯಾಂಕ್ ಯು. ಓಕೆ, ಅವಾರ್ಡ್ ಶೋಸ್ ಅಂದ ತಕ್ಷಣ ಒಂದು ದೊಡ್ಡ ಜವಾಬ್ದಾರಿ. ಅಂದರೆ ನಾಮಿನೇಟ್ ಆದ್ರೇ ಒಂದು ಖುಷಿ ಇರುತ್ತೆ, ನಮ್ಗೆ ರೆಕಗ್ನೈಸೇಷನ್ ಸಿಕ್ಕಿದೆ ಅಂತ. ಇನ್ನು ಅವಾರ್ಡ್ ಸಿಕ್ಬಿಟ್ರು ಅಂತೂ ಮನೆಯಲ್ಲಿ ಪ್ರತಿ ವರ್ಷ ನನಗೆ ಸಿಕ್ಕಿರೋ ಅವಾರ್ಡ್ನ ಇನ್ನೆಷ್ಟು ವರ್ಷ ಆದರೂ ನಾನು ನೋಡಿಕೊಂಡು ಹೇಳ್ಕೊಳ್ಬಹುದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೂ ಚಿತ್ತಾರ 15 ವರ್ಷ ಆಯಿತು ಮ್ಯಾಗ್ಝಿನ್ಗೆ. ಪ್ರಶಸ್ತಿ ಅನ್ನೋದು ಪ್ರತಿ ಕಲಾವಿದರಿಗೂ, ಈಗ ನಾವು ಎಲ್ಲ ಫೀಲ್ಡಲ್ಲೂ ಪ್ರಶಸ್ತಿ ಅನ್ನೋದಿರುತ್ತೆ. ಸೊ ಕಲಾವಿದರಿಗೆ ಈ ರೀತಿ ಫಸ್ಟ್ ಆಫ್ ಆಲ್ ಚಿತ್ರರಂಗ ಒಟ್ಟುಗೂಡೋದೇ ಒಂದು ಅವಾರ್ಡ್ ಫಂಕ್ಷನ್ಸ್ ಇದ್ದಾಗ. ಸೊ ವಿ ಆರ್ ಆಲ್ ಹಿಯರ್ ಟುಗೆದರ್, ವಿ ಗೆಟ್ ಟು ಮೀಟ್ ಪೀಪಲ್, ಅದು ಮೊದಲನೇ ಖುಷಿ. ಇನ್ನೊಂದು ನಾಮಿನೇಟ್ ಆಗಿರೋ ಒಂದು ಸಂತೋಷ, ಯಾಕಂದರೆ ನಾವು ಸಿನಿಮಾ ಮಾಡಿದಾಗ ಅದಕ್ಕೆ ಪ್ರಶಸ್ತಿ ಬರಬೇಕು ಅನ್ನೋ ರೀತಿಯಲ್ಲಿ ಸಿನಿಮಾ ಮಾಡಿರಲ್ಲ, ಬಟ್ ನಮ್ಮ ಸಿನಿಮಾನ ನೋಡಿ ಅದನ್ನು ಪ್ರಶಸ್ತಿ ಕ್ಯಾಟಗರಿಗೆ ಆಯ್ಕೆ ಮಾಡಿರ್ತಾರಲ್ಲ. ಸೊ ದಟ್ ಬಿಕಮ್ಸ್ ಲೈಕ್ ಅಪ್ಪ ನಾವು ಏನೋ ಒಂದು ಅಚೀವ್ ಮಾಡಿಬಿಟ್ಟಿದ್ದೀವಿ, ಗೆಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ನಾವು ನಾಮಿನೇಟ್ ಆಗಿದ್ದೀವಿ ಅಂದರೆ ಅದೊಂದು ಅಚೀವ್ಮೆಂಟ್ ಅಂತಲೇ ಅನಿಸುತ್ತೆ. ಸೊ ಐ ಥಿಂಕ್ ಅವಾರ್ಡ್ಸ್, ಎಸ್, ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಟು ದ ಫಿಲ್ಮ್ ಟೀಮ್ಸ್ ಫೇಸ್. ಓಕೆ, ನಿಮ್ಮ ಮನೆಯ ಪುಟಾಣಿ ಸ್ಟಾರ್ ಎಲ್ಲಿ? ಮನೆಯಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮಿಂಚ್ತಾ ಇದ್ದಾರೆ. ನಾನಂತೂ ಬ್ಯಾಕ್ ಟು ಬ್ಯಾಕ್ ಆ ಗೋವಾ ವಿಡಿಯೋಸ್ ಅಂತೂ ನಾನು ಮನೆಗೆ ಹೋಗ್ತೀನಿ ಅಂತ ಅವನು ಹೇಳಿರೋದು. ನೀನು ಹೋಗೋ ಅಂತ ನೀವು ಹೇಳಿರೋದು. ನಿಮ್ಮಿಬ್ರದ್ದು ಒಂಥರ ಅಮ್ಮ ಮಗನೊಂದು ಬಂಟರ್ ಇದೆಯಲ್ಲ, ಅದು ನಂಗೆ ಸಖತ್ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಅಷ್ಟು ಮಾತಾಡೋದು ಹೆಂಗೆ ಕಲ್ತಾ ಇಷ್ಟು ಬೇಗ ಅಂತ? ಅಮ್ಮ ಏನು ಕಮ್ಮಿ ಮಾತಾಡ್ತೀನಾ, ಅಮ್ಮನಿಂದ ಕಲ್ತಿದ್ದಾನೆ. ಆ್ಯಂಡ್ ಅಷ್ಟು ಸ್ವಚ್ಛವಾದ ಕನ್ನಡ. ಹೌದು, ಮನೇಲಿ ಕನ್ನಡನೇ. ನಾವು ಎಷ್ಟೋ ಸತಿ ಇಂಗ್ಲೀಷ್ನ ಮಿಕ್ಸ್ ಮಾಡಿ ಇಂಟರ್ವ್ಯೂಸಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗಲೂ ಮನೆಯಲ್ಲಿ ಮಾತಾಡುವಾಗ ಹೆಚ್ಚಾಗಿ ನಾವು ಕನ್ನಡನೇ ಮಾತಾಡೋದು. ಅವನ ಹತ್ರ ಮಾತಾಡೋವಾಗ್ಲೂ, ಯಾಕಂದರೆ ಇಂಗ್ಲೀಷ್ ಅಥವಾ ಬೇರೆ ಭಾಷೆಗಳನ್ನ ಸಾಧಾರಣವಾಗಿ ಕಲಿತಾರೆ ಮಕ್ಕಳು, ಅಂದರೆ ಮಕ್ಕಳು ಕಲಿಯೋ ವಯಸ್ಸಲ್ವಾ. ಸೊ ಮೊದಲು ನಮಗೆ ಬೇಸ್ ಫೌಂಡೇಶನ್ ಕರೆಕ್ಟಾಗಿರಬೇಕು, ಕನ್ನಡ ಸರಿಯಾಗಿ ಕಲ್ತ್ಬಿಡು, ಆಮೇಲೆ ನೀನು ಯಾವ ಭಾಷೆ ಆದರೂ ಕಲಿ ಅನ್ನೋದು ನಮ್ಮ ಮನೆಯ ಒಂದು ಪದ್ಧತಿ. ಅಜ್ಜ ಅಜ್ಜಿ ಅಮ್ಮ ಎಲ್ಲ ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ. ಸೊ ಅದೇ ಅವನಿಗೆ ಬಂದಿದೆ ಅಂತ. ಹೌದು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಬೆಸ್ಟ್ ವಿಶಸ್ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಟು ಚಿತ್ತಾರ.